ಓವರ್ಟೇಕ್ ಮಾಡ್ಕೊಂಡು ಬಂದ ಅವನು. ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ರೋಡ್ ಹಂಪ್ ಬಂದಾಗ ಹೇಗೆ ಯಾವ ಗೇರ್ ಹಾಕೋಬೇಕು, ಹೇಗೆ ಮೂವ್ ಮಾಡಬೇಕು ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ರೋಡ್ ಹಂಪ್, ಲಾರಿನೂ ಇದೆ, ರೋಡ್ ಹಂಪ್. ನಾನು ಗೇರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಗೈಸ್. ಇದು ಮೊದಲೇ ಕರ್ವ್ ಇದೆ ರೋಡು, ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ನೀವು. ನೋಡಿ ಸಡನ್ ಆಗಿ ಮೂವ್ ಆದ ಈ ಕಡೆ ಸೈಡ್. ಅಂದ್ಕೊಳ್ಳೆ ನನ್ನ ಗಾಡಿ ಆಫ್ ಆಗ್ತಿದ್ದಿಲ್ಲ, ಹಿಂದೆ ಬರೋ ಗಾಡಿಯವರೆಲ್ಲ ಹಾಂಕ್ ಮಾಡೋರು ಮೂವ್ ಆಗಿ ಅಂತ. ನಿಮಗೂ ಆಗ ಆಗ್ಬಾರ್ದು ಅಂದ್ರೆ ಜಸ್ಟ್ ಸೆಕೆಂಡ್ ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಡ್ರೈವಿಂಗ್ ವ್ಲಾಗ್ಸ್ ಮಾಡ್ದಲೆ. ಸೊ ನನ್ನ ಡ್ರೈವಿಂಗ್ ವ್ಲಾಗ್ಸ್ ವಾಚ್ ಮಾಡೋ ವ್ಯೂವರ್ಸ್ ಎಲ್ಲ ಯಾವಾಗ ಬರುತ್ತೆ ಡ್ರೈವಿಂಗ್ ವಿಡಿಯೋ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಬರ್ತಾ ಇದೆ ನೋಡಿ ಡ್ರೈವಿಂಗ್ ವಿಡಿಯೋ. ಈಗ ನಾನು ಡ್ರೈವಿಂಗ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ಇದು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಸದ್ಯದ್ರಲ್ಲೇ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡಿಸಲ್ಲ. ಆ್ಯಂಡ್ ಒಂದೊಂದೇ ಕಮೆಂಟ್ಸಿಗೆ ನಾನು ವ್ಲಾಗ್ ಮಾಡ್ತಾ ಹೋಗ್ತೀನಿ, ಬಿಕಾಸ್ ಐ ಹ್ಯಾವ್ ಗಾಟ್ ಮೆನಿ ರೆಸ್ಪಾನ್ಸಸ್ ಆನ್ ಮೈ ಡ್ರೈವಿಂಗ್ ವ್ಲಾಗ್ಸ್. ಕೆಲವೊಬ್ರೊಬ್ರು ಒಂದೊಂದು ಕ್ವೆಶನ್ಸ್ ಕೇಳಿದ್ರು, ಅದಕ್ಕೆಲ್ಲ ಆನ್ಸರ್ ಮಾಡೋ ಟೈಮ್. ಬಟ್ ಏನೇ ಮಾಡಿದ್ರು ಒಂದು ಇನ್ಫಾರ್ಮೇಟಿವ್ ಆಗಿ ಮಾಡಿರ್ಬೇಕಲ್ವ, ಸುಮ್ಮನೆ ಮಾಡಿದ್ರೆ ಏನು ಯೂಸ್ ಅಲ್ವಾ. ಇವತ್ತು ಡ್ರೈವಿಂಗ್ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ಫೋಕಸ್ ಯಾಕೋ ಹೋಗ್ತಾ ಇದೆ ಗೈಸ್. ಓಕೆ, ಸೊ ಇವತ್ತಿನ ಡ್ರೈವಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಹಂಪ್, ರೋಡ್ ಹಂಪ್ ಬರುತ್ತಲ್ಲ, ಆವಾಗ ಗಾಡಿ ಹೇಗೆ ಕಂಟ್ರೋಲ್ ಮಾಡೋದು. ಕೆಲವೊಬ್ಬರಿಗೆ ಅನಿಸುತ್ತೆ ರೋಡ್ ಹಂಪ್ ಬಂದ್ಕೊಳ್ಳೇ ಗಾಡಿ ಆಫ್ ಆಗಿಬಿಡುತ್ತೆ, ಅದನ್ನು ಹೇಗೆ ಅವಾಯ್ಡ್ ಮಾಡೋದು, ಹಂಪ್ಸ್ ಬಂದಾಗ ಗಾಡಿ ಆಫ್ ಮಾಡ್ದಲೇ ಹೇಗೆ ಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆನಾ, ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡ್ರೈವ್ ಮಾಡೋಣ. ಸೀಟ್ ಬೆಲ್ಟ್ ಇಸ್ ಅ ಮಸ್ಟ್. ನಾನು ಫಸ್ಟ್ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ, ನೀವು ಕೂಡ ಡ್ರೈವ್ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ನ ಹಾಕೊಳ್ಳಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಈ ವ್ಲಾಗಲ್ಲಿ ಹೇಗೆ ಮಾಡೋಣ ಅಂತಿದ್ದೀನಿ ಅಂದರೆ, ಕಂಪ್ಲೀಟ್ ವ್ಯೂ ತೋರಿಸ್ತೀನಿ. ಪೆಡಲ್ ವ್ಯೂ, ಸ್ಟೇರಿಂಗ್ ವ್ಯೂ, ಗೇರ್ ಆ್ಯಂಡ್ ರೋಡ್ ಫ್ರಂಟ್ ವ್ಯೂ ಎಲ್ಲದನ್ನೂ ತೋರಿಸ್ಬೇಕು ಈ ವ್ಲಾಗಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲದನ್ನೂ ನಾನು ಹೇಗೆ ಕವರ್ ಮಾಡ್ತೀನಿ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ ಬನ್ನಿ. ಸೊ ನಾನು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಗೇರ್ ಫಸ್ಟ್ ಗೇರಲ್ಲಿ ಹಾಕ್ತಾ ಇದ್ದೀನಿ, ಇಂಜಿನ್ನ ಆನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ಟೇರಿಂಗ್ ನೋಡಿ, ಸ್ಟೇರಿಂಗ್ನ ನಾನು ಫಸ್ಟ್ ಸ್ಟ್ರೈಟ್ ಮಾಡ್ಕೊತೀನಿ. ಸೊ ಮೈ ವೀಲ್ಸ್ ಆರ್ ಸ್ಟ್ರೈಟ್. ಈಗ ಚಲೋ ಹೋಗೋಣ ಅನ್ಕೊತೀನಿ. 1 ಸೆಕೆಂಡ್, ಇನ್ನೊಂಚೂರು ನಾನು ಸೀಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ನನಗೊಂಚೂರು ಮುಂದೆ ಬೇಕು ಅನ್ನಿಸ್ತಾ ಇದೆ. ಸೊ ಅಲ್ಲಿ ಅಡ್ಜಸ್ಟ್, ಅದಕ್ಕೆ ನಾನು ಆಫ್ ಮಾಡ್ತಾ ಇದ್ದೀನಿ ಇಂಜಿನ್. ಫಸ್ಟ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಇದು ತುಂಬ ಮುಂದೆ ಆಯಿತು ಅನಿಸುತ್ತೆ, ಒಂಚೂರು ಮೇಲ್ ಮಾಡ್ಕೋಬೇಕು. ವಿಂಡೋ ಇದು ಡೌನ್ ಮಾಡಿದರೆ ಹೊರಗಡೆ ನಾಯ್ಸೇ ಕೇಳಿಸುತ್ತೆ, ನಾನು ಮಾತಾಡೋದು ಕೇಳಿಸಲ್ಲ ಗೈಸ್. ಸೀಟ್ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹ್ಯಾಂಡ್ ಬ್ರೇಕ್ ತೆಗೆದಿದ್ದೀನಿ, ಹಿಂದೆ ಸ್ಲೋಪ್ ಇದೆ, ಹಾಗಾಗಿ ಗಾಡಿ ಹಿಂದೆ ಮೂವ್ ಆಗ್ತಾ ಇದೆ, ನೀವು ನೋಡ್ಬೋದು. ಬಿಕಾಸ್ ಹ್ಯಾಂಡ್ ಬ್ರೇಕ್ ನಾನು ಇಳಿಸಿದ್ದೀನಲ್ಲ ಹಾಗಾಗಿ. ಸೊ ಫಸ್ಟ್ ಗೇರಿಗೆ ಹಾಕಿ ಈಗ ಇಂಜಿನ್ ಸ್ಟಾರ್ಟ್ ಮಾಡೋಣ, ಗಾಡಿ ಸ್ಟಾರ್ಟ್ ಮಾಡೋಣ. ಹಿಂದೆ ಮುಂದೆ ನೋಡ್ಕೊಳ್ಳಿ, ಗಾಡಿ ಬರ್ತಿದ್ಯಾ ಅಂತ ಮೂವ್ ಮಾಡ್ಬೇಕಾದ್ರೆ ಸಡನ್ನಾಗಿ ಮೂವ್ ಮಾಡಬೇಡಿ. ಹಿಂದೆ ಮಿರರ್ ಇದೆ, ಇಲ್ಲೂ ನೋಡ್ಕೊಳ್ಳಿ, ಮಿರರ್ ಅಡ್ಜಸ್ಟ್ ಮಾಡ್ಕೊಂಡು. ಹಿಂದೆ ಸ್ಕೂಲ್ ವ್ಯಾನ್ ಬರ್ತಾ ಇದೆ ನೋಡಿ ಈಗ. ಸೊ ನಾನು ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇಲ್ಲ ನೋಡಿ, ಸ್ಕೂಲ್ ವ್ಯಾನ್ ಆ್ಯಂಡ್ ಬೈಕ್ ಮೂವ್ ಆಗೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ, ಸ್ಟಾರ್ಟ್ ಮಾಡಿದೆ ಈಗ. ಸೊ ಹಿಂದೆ ಮುಂದೆ ಡ್ರೈವರಿಗೆ ಎಲ್ಲ ಕಡೆನೂ ಕಣ್ಣಿರಬೇಕು ಗೈಸ್. ಆಲ್ 4 sides ಯು ಶುಡ್ ಬಿ ಹ್ಯಾವಿಂಗ್ ಗೈಸ್. ಆ್ಯಂಡ್ ನನ್ನ ಫೋಕಸ್ ಹೋಗ್ತಾನೆ ಇದೆ, ಯಾಕೆ ಗೊತ್ತಿಲ್ಲ. ಗಾಡಿ ಏನೋ ಸ್ಟಾರ್ಟ್ ಆಯಿತು ಗೈಸ್. ನಾವ್ ಇಟ್ಸ್ ಟೈಮ್ ಟು ಚೇಂಜ್ ದ ಗೇರ್. ಸೊ ಒಂದೊಂದಾಗಿ ಗೇರ್ನ ಶಿಫ್ಟ್ ಮಾಡ್ಕೊಂತ ಹೋಗಿ. ಅಲ್ಲಿ ನೋಡಿ,
ಅಲ್ಲಿ ನೋಡಿ ಒಬ್ಬ ಹಿಂಗೆ ಇಂಡಿಕೇಟರ್ ಹಾಕೊಂಡು ಸಡನ್ ಆಗಿ ಮೂವ್ ಆದ ಈ ಕಡೆ ಸೈಡ್. ಆ ಕಡೆ ಬಸ್ ಬೇರೆ ಬರ್ತಿತ್ತು. ಸೊ ನಿಧಾನಾಗಿ ನೋಡ್ಕೋಬೇಕು ನಾವು. ತುಂಬಾ ಫಾಸ್ಟ್ ರ್ಯಾಶ್ ಡ್ರೈವ್ ಕೂಡ ಮಾಡಬಾರ್ದು. ಇದಕ್ಕೆ ರ್ಯಾಶ್ ಡ್ರೈವ್ ಮಾಡಬಾರ್ದು. ಅವ್ನು ಸಡನ್ ಆಗಿ ಇಂಡಿಕೇಟರ್ ಹಾಕೊಂಡು ಮೂವ್ ಆದ ರೈಟಿಗೆ. ಇಲ್ಲಿ ಬ್ಯಾಕ್ ಕ್ಯಾಮ್ರಾದ ಇಲ್ಲಿ ನೋಡಿ, ಇಲ್ಲಿ ಮಿರರ್ ಅಲ್ಲಿ ನೋಡಿ, ಹಿಂದೆ ಬಸ್ ಬರ್ತಾ ಇದೆ. ಈ ಕಡೆ ನೋಡಿ ಕ್ರಾಸ್ ಆಯ್ತು ಬಸ್. ಸ್ಕೂಲ್ ಬಸ್ ಇದೆ. ಸೊ ಸೈಡ್ ಕೊಡೋಣ ಅದಕ್ಕೆ. ಮಕ್ಕಳೆಲ್ಲ ಬೇಗ ಸ್ಕೂಲಿಗೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ನಮಗೇನು ಅಷ್ಟು ಅರ್ಜೆಂಟ್ ಇಲ್ಲ. ಸೊ ನಾವು ಆರಾಮಾಗಿ ಹೋಗೋಣ ಗೈಸ್. ನನ್ನ ಪೆಡಲ್ ವೀವ್ ತೋರಿಸು ಹಾಗೆ. ಡೌನ್ ನನ್ನ ಪೆಡಲ್ ಝೂಮ್ ಏನು ಬೇಡ, ಜಸ್ಟ್ ನಾರ್ಮಲ್ ಆಗಿ. ಕಮ್ ಟು ಮೀ, ನಾನೇನೋ ಹೇಳಬೇಕೀಗ. ಸೊ ಗೈಸ್, ನಾನೀಗ ರೋಡ್ ಹಂಪ್, ನಾನು ನಿಮಗೆ ಹೇಳ್ಕೊಟ್ನಲ್ಲ ರೋಡ್ ಹಂಪಲ್ಲಿ ಗಾಡಿ ಆಫ್ ಆಗಬಾರ್ದಂತ. ಸೊ ನಾನು ರೋಡ್ ಹಂಪ್ ಬರೋಕ್ಕೆ ಕಾಯ್ತಾ ಇದ್ದೀನಿ. ನೋಡಿ ಇಲ್ಲಿ ಯಾವುದು ರೋಡ್ ಹಂಪ್ಸ್ ಇಲ್ಲ ಸದ್ಯಕ್ಕೆ. ಬಂದ ಕೂಡಲೇ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಹೇಗೆ ಅಂತ. ತುಂಬ ಜನಕ್ಕೆ ಫಸ್ಟ್ ನಾನು ಬಿಗಿನರ್ ಆಗಿರ್ಬೇಕಾದ್ರೆ ರೋಡ್ ಹಂಪಲ್ಲಿ ಗಾಡಿ ಆಫ್ ಆಗೋದು ಗೊತ್ತಾ. ನನಗೂ ತುಂಬ ಇದಾಗೋದು, ಪ್ಯಾನಿಕ್ ಆಗೋದು. ಇದು ಯಾಕೆ ರೋಡ್ ಹಂಪ್ ಬಂದ ಕೂಡಲೇ ನನ್ನ ಗಾಡಿ ಆಫ್ ಆಗ್ತಿದ್ದಿಲ್ಲ, ಹಿಂದೆ ಬರೋ ಗಾಡಿಯವರೆಲ್ಲ ಹಾಂಕ್ ಮಾಡೋರು ಮೂವ್ ಆಗಿ ಅಂತ. ನಿಮಗೂ ಆಗ ಆಗಬಾರ್ದು ಅಂದರೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ರೋಡ್ ಹಂಪ್ ಬಂದಾಗ ಹೇಗೆ, ಯಾವ ಗೇರ್ ಹಾಕೋಬೇಕು, ಹೇಗೆ ಮೂವ್ ಮಾಡಬೇಕು ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಅ ಹಂಪ್. ಯಾವ್ದು ಹಂಪ್ ಬರುತ್ತೆ ನೋಡೋಣ. ರೋಡ್ ಹಂಪ್ ಬಂತು, ವಿಡಿಯೋ ಮಾಡೋದು ಮರ್ತೋದೆ. ಬಟ್ ಇಲ್ಲೊಂದು ರೋಡ್ ಹಂಪ್ ಬರ್ತಾ ಇದೆ ನೋಡಿ. ಈಗ ನಾನು ಗೇರ್ ಶಿಫ್ಟ್ ಮಾಡಿದೆ ನೋಡಿ, ಸ್ಲೋ ಆಗಿ ಮೂವ್ ಆದೆ. ಗಾಡಿ ಕೂಡ ಆಫ್ ಆಗಲಿಲ್ಲ. ನಾನು ಫಸ್ಟ್ ಗೇರಿಗೆ ಹಾಕೊಂಡೆ. ರೋಡ್ ಹಂಪ್ ಬಂದಾಗ ನೀವು ಯಾವ್ದೇ ಗೇರ್ ಅಲ್ಲಿ ಇರ್ಲಿ ಫಸ್ಟ್ ಗೇರಿಗೆ ಬನ್ನಿ ಗೈಸ್. ಫಸ್ಟ್ ಗೇರ್ ಏನಂದ್ರೆ ಅದು ಒಂಥರ ಮೂವಿಂಗ್ ಗೇರ್. ಅದು ಫಸ್ಟ್ ಗೇರ್ ಅಲ್ಲಿ ಇದ್ರೆ ಗಾಡಿ ಆಫ್ ಆಗಲ್ಲ, ಯಾವಾಗ್ಲೂ ಸ್ಟಾರ್ಟ್ ಅಲ್ಲೇ ಇರುತ್ತೆ. ಸೊ ಈಗ ನೀವು ಸ್ಪೀಡಾಗಿ ಹೋಗ್ತಿರ್ತೀರಾ, ಥರ್ಡ್ ಗೇರ್ ಅಲ್ಲಿ ಇರ್ತೀರಾ, ಫೋರ್ತ್ ಗೇರ್ ಅಲ್ಲಿ ಇರ್ತೀರಾ, ರೋಡ್ ಹಂಪ್ ಬಂತು, ಸಡನ್ ಆಗಿ ನೀವು ಒನ್ ಗೇರ್ ಕಡಿಮೆಗೆ ಶಿಫ್ಟ್ ಮಾಡಬೇಕು. ಫೋರ್ತ್ ಅಲ್ಲಿ ಇದ್ರೆ ಥರ್ಡಿಗೆ ಶಿಫ್ಟ್ ಮಾಡ್ಕೊಳ್ಳಿ, ಥರ್ಡ್ ಅಲ್ಲಿ ಇದ್ರೆ ಸೆಕೆಂಡಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲ ಗಾಡಿ ಆಫ್ ಆಗುತ್ತೆ ಅನ್ನೋ ಭಯದಲ್ಲಿದ್ರೆ ಕಂಪ್ಲೀಟ್ಲಿ ಫಸ್ಟ್ ಗೇರಿಗೆ ಬನ್ನಿ. ಅವಾಗ ಗಾಡಿ ಯಾವ್ದೇ ಕಾರಣಕ್ಕೂ ಆಫ್ ಆಗಲ್ಲ. ಇನ್ನೊಂದು ಯಾವ್ದಾದ್ರು ರೋಡ್ ಹಂಪ್ ಬಂತ, ಯಾಕಂದ್ರೆ ನಾನು ಮಲ್ಟಿಪಲ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ನಾನು ರೀಲ್ಸ್ ಕೂಡ ಶೂಟ್ ಮಾಡ್ತಿದ್ದೆ, ಹಾಗಾಗಿ ಕರೆಕ್ಟಾಗಿ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ರೋಡ್ ಹಂಪ್. ಇನ್ನೊಂದು ರೋಡ್ ಹಂಪ್ ಬಂದಾಗ ಮತ್ತೆ ತೋರಿಸ್ತೀನಿ. ಆ್ಯಂಡ್ ಹಾಗೆ ನಂದು ಇನ್ನೊಂದು ರೋಡ್ ಹಂಪ್ ಬರುತ್ತೆ ಅನ್ಸುತ್ತೆ. ಅಲ್ಲಿ ನನ್ನ ಸ್ಟೇರಿಂಗ್ ವ್ಯೂನು ನಿಮಗೆ ತೋರಿಸ್ತೀನಿ, ಎಲ್ಲ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಈಗ ನೋಡಿ ರೋಡ್ ಹಂಪ್, ಲಾರಿನೂ ಇದೆ, ರೋಡ್ ಹಂಪ್. ನಾನು ಗೇರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಗೈಸ್. ಒನ್ ಗೇರ್ ಕಡಿಮೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಮೂವ್ಮೆಂಟ್ ಆಯಿತು ನೋಡಿ. ಗೇರ್ ಚೇಂಜ್ ಮಾಡಿದ ಕೂಡಲೇ ಗುರ್ರ ಅಂತ ಸೌಂಡ್ ಬರುತ್ತೆ. ಅವಾಗ ಓಕೆ, ಇಟ್ಸ್ ಟೈಮ್ ಟು ಚೇಂಜ್ ದ ಗೇರ್. ಈಗ ನೋಡಿ ಎಷ್ಟು ಸ್ಮೂತ್ ಆಗಿ ರನ್ ಆಗ್ತಾ ಇದೆ. ನಿಮಗೆ ಆ ಸೌಂಡ್ ಗೊತ್ತಾಗ್ಬಿಡುತ್ತೆ ಗೈಸ್. ಆ ಸೌಂಡ್ ಗೊತ್ತಾದ ಕೂಡಲೇ ಯು ಹ್ಯಾವ್ ಟು ಶಿಫ್ಟ್ ದ ಗೇರ್. ಅದೇ ಒಂದೇ ಗೇರಲ್ಲಿ ಓಡಿಸ್ತಾ ಇರಬೇಡಿ ಯಾವಾಗ್ಲೂ. ಡ್ರೈವ್ ಮಾಡ್ಕೊಂತ ಸಿರಿ ಕೆಫೆಗೆ ಬಂದ್ಬಿಟ್ಟಿದ್ದೀವಿ. ಸೊ ಇಷ್ಟು ದೂರ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ಇಲ್ಲೊಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ವರ್ಕ್ ಕೂಡ ಮಾಡಬೇಕು ಇನ್ ಬಿಟ್ವೀನ್. ಲ್ಯಾಪ್ಟಾಪ್ ಇಲ್ಲಿ ನಂದು. ಓಕೆ ನೋಡಿ ಗೈಸ್, ವರ್ಕ್ ಮಾಡ್ತಾನೆ ಕೆಲವೊಂದು ನಿಮಗೂ ಕೂಡ ವ್ಲಾಗ್ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಓಪನ್. ನಾನು ಆದಷ್ಟು ಬೇಗ ಎಲ್ಲ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಕೆಲವೊಂದೊಂದು ಟಾಸ್ಕ್ ಪೆಂಡಿಂಗ್ ಇದೆ. ಲೆಟ್ ಮೀ ಫಿನಿಶ್ ಇಟ್ ಆಫ್ ದ್ಯಾಟ್ ಆಲ್ಸೋ. ಬೇಗ ವ್ಲಾಗ್ ಶೂಟ್ ಮಾಡಿ ಮನೆಗೆ ಹೋಗಿ ಅದನ್ನು ಫಿನಿಶ್ ಆಫ್ ಮಾಡ್ತೀನಿ. ಬಟ್ ತುಂಬ ಅಂದರೆ ತುಂಬ ಬಿಸಿಲಿದೆ. ದ ಸನ್ ಇಸ್ ಕಿಸ್ಸಿಂಗ್ ಮೀ. ಹಾಗಾಗಿ ವಾಟ್ ಯು ಸೇ, ಸ್ವೆಟ್ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ದಿನ ಆದಮೇಲೆ ಗೈಸ್ ನಾನು ಕೂಡ ಡ್ರೈವಿಂಗ್ ಮಾಡ್ತಾ ಇರೋದು. ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ಫುಲ್ ಬ್ಯುಸಿ ಅಂತೇನಲ್ಲ, ಸೋಂಬೇರಿ ಅನ್ಬೋದು. ಲೇಝಿ ಗೊತ್ತಾ, ಹೊರಗಡೆ ಹೋಗೋಕ್ಕೆ, ಔಟ್ಸೈಡ್ ಹೋಗೋಕ್ಕೆ, ರೆಡಿ ಆಗೋಕ್ಕೇ ಲೇಝಿ. ಇನ್ನು ಅದರಲ್ಲೂ ಹೋಗೋದು ತುಂಬಾ ಲೇಝಿ. ಹಾಗಾಗೇ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಬಟ್ ತುಂಬ ಜನ ಕಮೆಂಟ್ಸ್ ಬರ್ತಾಯಿತ್ತು ಡ್ರೈವಿಂಗ್ ವಿಡಿಯೋ ಮಾಡಿ ಅಂತ. ಹಾಗಾಗಿ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಈಗ ಮತ್ತೆ
ಬ್ರೇಕ್ ತೊಗೊಂಡಿದ್ವಿ ಇಲ್ಲೊಂದು ಸಿರಿ ಕೆಫೆಯಲ್ಲಿ ಮತ್ತು ವಾಪಸ್ ಹೋಗ್ತಿದ್ದೀವಿ. ಸಿರಿ ಕೆಫೆ ಹೇಗಿದೆ ಅಂತ ನಾನು ನಿಮಗೆ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿ, ಆದರೂ ಇನ್ನೊಂದು ಸತಿ ತೋರಿಸ್ತೀನಿ. ದಿಸ್ ಈಸ್ ಓನ್ಲಿ ಸಿರಿ ಕೆಫೆ ಗೈಸ್. ಸಿರಿ ಕೆಫೆ, ಸಿರಿ ಕಾಫಿ, ಇಲ್ಲಿವರೆಗೂ ಬಂದ್ವಿ ನಾವು. ಆ್ಯಂಡ್ ನಾವು ಅಗೇನ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇದೇನಿದು ಝೂಮ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ನೋಡಿ, ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ಅಷ್ಟು ಜನ ಇಲ್ಲ. ಬಟ್ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ಈಗ ವಾಪಸ್ ಹೋಗಬೇಕಾದ್ರೂ ಅಷ್ಟೇ ನೋಡಿ, ಇದು ತುಂಬ ಹೈವೇ ರೋಡ್. ಓಕೆನಾ, ಹಿಂದೆ ಮುಂದೆ ವೆಹಿಕಲ್ಸ್ ಬರ್ತಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಬರ್ತಾ ಇರುತ್ತೆ, ಸೊ ನೋಡಿಬಿಟ್ಟು ನೀವು ಆಮೇಲೆ ಸ್ಟಾರ್ಟ್ ಮಾಡಿ. ಓಕೆನಾ, ಇದು ಮೊದಲೇ ಕರ್ವ್ ಇದೆ ರೋಡು, ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನೀವು ನೋಡ್ಬಿಟ್ಟು ಗಾಡಿನ ಮೂವ್ ಮಾಡಬೇಕು. ಓಕೆನಾ, ಗೇರ್ ಸೌಂಡ್ ನಿಮಗೆ ಕೇಳಿಸ್ತಾ ಇದೆಯಾ? ಗುಯಿ ಅಂತಿದೆ, ಯಾಕಂದರೆ ಫಸ್ಟ್ ಗೇರಲ್ಲಿದೆ. ಸೊ ನಂಗೆ ಅದು ಅಲಾರಾಮ್ ಕೊಡ್ತಿದೆ, ಗೇರ್ ಚೇಂಜ್ ಮಾಡು ಅಂತ. ನಾವು ಐ ಆಮ್ ಶಿಫ್ಟಿಂಗ್ ಟು ಸೆಕೆಂಡ್ ಗೇರ್. ಓಕೆನಾ, ಹೀಗೆ 1 by 1 ಗೇರ್ ಶಿಫ್ಟ್ ಮಾಡ್ಕೊತಾ ಹೋಗ್ತೀನಿ. ಅಲ್ಲಿ ನೋಡಿ ಹಿಂಗೆ ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಆ ಟೈಮಲ್ಲಿ ಬ್ರೇಕ್ ತುಂಬ ಓವರ್ಟೇಕ್ ಮಾಡ್ಕೊಂಡು ಬಂದ ಅವನು. ಡಿಸ್ಟರ್ಬೆನ್ಸ್ ಗೈಸ್. ಸೊ ಆ ಓವರ್ಟೇಕ್ ಮಾಡ್ಬೇಕಾದ್ರೆ ನಿಮ್ಮದು ಬ್ರೇಕ್ ಮೇಲೆ ಕಂಟ್ರೋಲ್ ಇರಬೇಕು ಗೈಸ್. ನೀವು ಮುಂದೆ ಹೋಗಿ ಅವರು ಮುಂದೆ ಹೋದರೆ ಅಷ್ಟೇ ಕೊಲೀಡ್ ಆಗುತ್ತೆ. ಅದೊಂದು ಕೇರ್ಫುಲ್ ಆಗಿರಿ. ರಿವರ್ಸ್ ತೊಗೋಬೇಕಾದ್ರೆ ನೀವು ಲೆಫ್ಟ್ ಸೈಡ್ ರಿವರ್ಸ್ ತೊಗೋಬೇಕು ಅಂದರೆ ನಿಮ್ಮ ಸ್ಟೇರಿಂಗ್